ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಹಾಗೂ ಕಿರುತೆರೆ ನಟ ಆಗಿರುವಂತಹ ವರುಣ್ ಆರಾಧ್ಯ ಎಲ್ರಿಗೂ ಕೂಡ ಚಿರಪರಿಚಿತ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವರುಣ್ ಆರಾಧ್ಯ ಸದ್ಯಕ್ಕೆ ಕೊಡಿಗೆಹಳ್ಳಿಯಲ್ಲಿರುವಂತಹ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ವಾಸವಾಗಿದ್ದಾರೆ. ಸೊ ಮನೆಯನ್ನ ಅವರು ಲೀಸ್ಗೆ ಅಂತ ಹಾಕೊಂಡು ಅಲ್ಲಿ ವಾಸವಿದ್ರು. ಕಳೆದ 3 ವರ್ಷಗಳಿಂದ ಅದೇ ಮನೆಯಲ್ಲಿದ್ದಾರೆ. ಆದ್ರೆ ಈಗ ಮನೆಯಲ್ಲಿ ಇದ್ದಂತಹ ಅವರಿಗೆ ದೊಡ್ಡ ಪ್ರಾಬ್ಲಮ್ ಒಂದು ಎದುರಾಗಿದೆ. ಹೌದು, ಮನೆಯಲ್ಲಿರುವಂತಹ ಎಲ್ಲರೂ ಕೂಡ ಈಗ ಹೊರಗಡೆ ಬೀದಿಗೆ ಬರುವಂತಹ ಚಾನ್ಸಸ್ಗಳು ಹೆಚ್ಚಾಗಿದೆ. ಯಾಕಂತ ಹೇಳಿದ್ರೆ ತಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಭಾರಿ ದೊಡ್ಡ ಮೋಸಕ್ಕೆ ಅವರು ಗುರಿಯಾಗಿದ್ದಾರೆ. ಸೊ ಮನೆ ನನ್ನದೇ ಅಂತ ಹೇಳಿ ಒಬ್ಬ ಓನರ್ ಇವರುಗಳ ಹತ್ರ ಲೀಸಿಗೆ ಅಂತ ಹೇಳಿ ಅಮೌಂಟ್ ಅನ್ನ ಇಸ್ಕೊಂಡು ಈಗ ಓನರ್ ಯಾರೋ ಬೇರೆಯವರಾಗಿರೋದ್ರಿಂದ ಇವನು ಮನೆಯಿಂದ ಪರಾರಿಯಾಗಿ ಹೋಗಿದ್ದಾನೆ. ಸೊ ಇವರೆಲ್ಲ ಕೊಟ್ಟಂತಹ ದುಡ್ಡನ್ನು ಕೂಡ ಅವನು ರಿಟರ್ನ್ ಕೊಡ್ಲಿಕ್ಕೆ ಅವನ ಕೈಲಿ ಆಗ್ತಾ ಇಲ್ಲ. ಆದ್ರೆ ಮನೆಯ ನಿಜವಾದ ಓನರ್ ಬಂದು ಇವರಿಗೆಲ್ರಿಗೂ ಕೂಡ ಈಗ ಮನೆಯನ್ನ ಖಾಲಿ ಮಾಡ್ಲಿಕ್ಕೆ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ. 3 ನೋಟಿಸ್ ಬಂದ್ರು ಇವರು ಆಚೆ ಹೋಗದ ಕಾರಣ ಈಗ ಅವರು ಪೊಲೀಸರನ್ನ ಕರ್ಕೊಂಡ್ಬಂದು ಸೊ ಈ ಮನೆಯ ಮೇಲೆ ಲೋನ್ ಇದೆ, ಎಲ್ಲರೂ ಕೂಡ ಖಾಲಿ ಮಾಡಬೇಕು ಅನ್ನೋ ಒಂದು ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಸೊ ಬೆಂಗಳೂರಿನಲ್ಲಿ ಏನಿಲ್ಲ ಅಂದ್ರೂ ನಾವು ಒಂದು ಮನೆಯನ್ನ ಲೀಸ್ ಹಾಕೋತೀವಿ ಅಂದ್ರೆ 20 ರಿಂದ 30 ಲಕ್ಷ ಅಡ್ವಾನ್ಸ್ ಅನ್ನ ನಾವು ಕೊಟ್ಟಿರ್ಲೇಬೇಕಾಗತ್ತೆ. ಸೊ ಅದರಿಂದಾಗಿ ಅವರು 2 ವರ್ಷ ನಾವು ಹಾಯಾಗಿರ್ಬೋದು, ಏನು ದುಡ್ಡು ಕೊಡದೇ ಇದ್ರೆ ನಮ್ಮ ದುಡ್ಡು ಕೊನೆಯಲ್ಲಿ ನಾವು ಹೋಗ್ಬೇಕಾದ್ರೆ ರಿಟರ್ನ್ ಕೊಡ್ತಾರೆ ಅನ್ನೋ ಧೈರ್ಯದ ಮೇಲೆ ಲೀಸ್ ಗಳನ್ನ ತಗೊಂಡಿರ್ತಾರೆ. ಹೀಗೆ ವರುಣ್ ಆರಾಧ್ಯ ತಮ್ಮತ್ತ ಇದ್ದಂತಹ ಕೂಡಿಟ್ಟಿದ್ದಂತಹ ಒಂದು 20 ಲಕ್ಷ ಅಮೌಂಟ್ ಅನ್ನ ಆ ಮನೆಗೆ ಅಡ್ವಾನ್ಸ್ ಅಂತ ಹೇಳಿ ಕೊಟ್ಬಿಟ್ಟು ಲೀಸ್ ಅನ್ನ ಹಾಕೊಂಡಿದ್ರು. ಬಟ್ ಈಗ ಆ ಮನೆಗೂ ಇಲ್ಲ, ದುಡ್ಡು ಇಲ್ಲದಂತೆ ಬೀದಿಗೆ ಬರುವಂತಹ ಚಾನ್ಸಸ್ಗಳು ಹೆಚ್ಚಾಗಿದೆ. ಇದರಿಂದಾಗಿ ಅವರ ಅಮ್ಮನೂ ಕೂಡ ಪೊಲೀಸರಿಗೆಲ್ಲನೂ ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ ಈ ವಿಚಾರಗಳು ಬೆಳಕಿಗೆ ಬಂತು. ನಂತರ ಇದನ್ನ ವಿಡಿಯೋ ಮಾಡಿ ವರುಣ್ ಆರಾಧ್ಯ ಅವರು ಹೇಳ್ಕೊಂಡಿದ್ದಾರೆ, ಹೌದು ನಾವು ಕೂಡಿಟ್ಟಂತಹ ದುಡ್ಡು ಮತ್ತೆ ನಾನು ಸಂಪಾದನೆ ಮಾಡಿರೋ ಎಲ್ಲ ದುಡ್ಡನ್ನು ಕೂಡ ಅವರಿಗೆ ಕೈಯಲ್ಲಿ ಕೊಟ್ಟಿದ್ದೀವಿ. ಈಗ ನೋಡಿದ್ರೆ ಆ ಮನೇನು ಅವಂದಲ್ಲಂತೆ, ನಾವಿರೋ ಮನೆಯನ್ನ ಖಾಲಿ ಮಾಡ್ಬೇಕಂತೆ. ನಮ್ಮ ಪಕ್ಕದ ಮನೆ ಇರುವಂತಹ 2 ಮನೆಗಳನ್ನ ಈಗಾಗಲೇ ಖಾಲಿ ಮಾಡಿಸಿ ಮನೆ ಐಟಮ್ ಎಲ್ಲ ಹೊರಗಡೆ ಬಿಸಾಕಿದ್ದಾರೆ. ಇವಾಗ ನನಗೂ ಕೂಡ ನಮ್ಮ ಅಮ್ಮನಿಗೂ ಕೂಡ ಹೊರಗಡೆ ಆಚೆ ಹಾಕ್ತಾರೆ, ನಮ್ಮ ಸಾಮಾನುಗಳೆಲ್ಲ ಆಚೆ ಬಿಸಾಕ್ತಾರೆ ಅನ್ನೋ ಒಂದು ಭಯ ಶುರುವಾಗಿದೆ. ಸೊ ನಮಗೆ ಇರುವಂತಹ ಅಮೌಂಟ್ ಅದೊಂದೇ, ಅದನ್ನ ಬಿಟ್ಟರೆ ನಾನು ಏನನ್ನೂ ಕೂಡ ಸಂಪಾದನೆ ಮಾಡಿಲ್ಲ. ಇರುವಂತಹ ದುಡ್ಡೆಲ್ಲನೂ ಕೂಡ ಯಾರೋ ಒಬ್ಬ ಮೋಸ ಮಾಡ್ಲಿಕ್ಕೆ ನನಗೆ ಬಂದ್ಬಿಟ್ಟಿದ್ದಾನೆ ಅಂತ ಹೇಳಿ ಅದನ್ನ ತೋಡ್ಕೊಂಡ್ರು. ಅವ್ರ ಅಮ್ಮನೂ ಕೂಡ ಕಣ್ಣೀರನ್ನ ಹಾಕಿದ್ದಾರೆ. ಸೊ ನಾವು ಕೂಡಿಟ್ಟಂತಹ ದುಡ್ಡು ಎಲ್ಲಾನು ಕೂಡ ಈಗ ಯಾರೋ ಒಬ್ಬ ಹೊಡ್ಕೊಂಡು ಹೋಗ್ತಿದ್ದಾನೆ. ಸೊ ಸೋಷಿಯಲ್ ಮೀಡಿಯಾದಿಂದ ಬಂದಂತಹ ದುಡ್ಡನ್ನು ಕೂಡ ನಾನು ಅದರಲ್ಲೇ ಯೂಸ್ ಮಾಡಿದ್ದೆ ಅಂತಾನು ಕೂಡ ವರುಣ್ ಆರಾಧ್ಯ ಅವರು ಹೇಳ್ಕೊಂಡು ಕಣ್ಣೀರನ್ನ ಹಾಕಿದ್ದಾರೆ. ಮತ್ತೆ ಈ ಹಿಂದೆ ವರುಣ್ ಆರಾಧ್ಯಗೂ ಕೂಡ ತಮ್ಮ ಎಕ್ಸ್ ಗರ್ಲ್ ಫ್ರೆಂಡ್ ನ ವಿರುದ್ಧನೂ ಕೂಡ ಒಂದು ದೂರನ್ನ ಕೊಟ್ಟಿದ್ರು. ಅವರು ಕೂಡ ನನಗೆ ಇವರು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ, ನನ್ನ ಅಶ್ಲೀಲ ವಿಡಿಯೋಗಳನ್ನ ಇಟ್ಕೊಂಡಿದ್ದೀನಿ, ನಿನ್ನ ಪ್ರೈವೇಟ್ ವಿಡಿಯೋಗಳನ್ನ ನಾನು ರಿಲೀಸ್ ಮಾಡ್ತೀನಿ ಅನ್ನೋ ಒಂದು ಮಟ್ಟಕ್ಕೆ ಅವರು ಹೋಗಿದ್ದಾರೆ ಅಂತ ಹೇಳಿ ಇವ್ರ ಮೇಲೆ FIR ಕೂಡ ಆಗಿತ್ತು. ನಂತರ ಪೊಲೀಸರು ಕರೆದು ಇದನ್ನ ಸಮಾಧಾನ ಕೂಡ ಮಾಡಿದ್ರು. ಬೆಂಗಳೂರಲ್ಲಿ ಈ ತರ ಘಟನೆಗಳು ಅತಿ ಹೆಚ್ಚಾಗಿ ನಡೀತಿರೋದ್ರಿಂದ ಯಾರಾದ್ರೂ ಬೆಂಗಳೂರಲ್ಲಿ ಮನೆ ತಗೊಳ್ಬೇಕಾಗುತ್ತೆ ಅಥವಾ ಲೀಸ್ ಹಾಕ್ಸ್ಕೋಬೇಕಂದ್ರೆ ಸಿಕ್ಕಾಪಟ್ಟೆ ಯೋಚನೆಯನ್ನ ಮಾಡಬೇಕಾಗತ್ತೆ. ಸೊ ಇಲ್ಲಿ ಫ್ರಾಡ್ಗಳು ಅತಿ ಹೆಚ್ಚಾಗಿ ಜಾಸ್ತಿ ಆಗ್ತಿರೋದ್ರಿಂದ ಇಂತಹ ಘಟನೆಗಳು ಮತ್ತೆ ಮರುಕಳಿಸ್ತಾನೆ ಇರ್ತದೆ.